ನಮಗೆ ಇನ್ಫಾರ್ಮೇಷನ್ಸ್ಗಳು ಸಿಕ್ಕಿದ್ದಾವೆ. ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿತೇವೆ. ಅದು ಆಗಬಾರ್ದಿತ್ತು. ಯಾರು ಇದಕ್ಕೆ ಕಾರಣಕರ್ತರು ಏನು, ಅವರು ಹಣ ತೊಗೊಂಬಂದು ATMಗಳಿಗೆ ಹಾಕುವಂಥದ್ದು, ಆ ಇನ್ಫಾರ್ಮೇಷನ್ ಹೆಂಗಿತ್ತು, ಯಾರು ಇನ್ಫಾರ್ಮೇಷನ್ ಅವ್ರಿಗೆ ಕೊಟ್ಟಿದ್ದಾರೆ, ಮತ್ತು ಅವರಲ್ಲಿ ಯಾರಾದರೂ ಇದ್ದಾರೋ ಇಲ್ವೋ ಗೊತ್ತಿಲ್ಲ ನಮಗೆ. ನಾವು ಸೀರಿಯಸ್ ಆಗಿ ತೊಗೊಂಡು ಇದನ್ನು ಮಾಡ್ತಾಯಿದ್ದೀವಿ. ಒಂದಷ್ಟು ಲೀಡ್ಸ್ ಸಿಕ್ಕಿದೆ. ವೆಹಿಕಲ್ಲು, ಅವರು ಬಂದಿರೋ ವೆಹಿಕಲ್ಲು ಇವ್ರ ವೆಹಿಕಲ್ಲಿಂದ ಹಣ ತೊಗೊಂಡು ಆ ವೆಹಿಕಲ್ಸ್ನ ತೊಗೊಂಡು ಹೋಗಿದ್ದಾರೆ. ಸೊ ಹಿಡಿತೇವೆ, ಬಿಡೋದಿಲ್ಲ. ಸರ್, ಏನಾದರೂ ಮಾಹಿತಿ ಸಿಕ್ಕಿದೆ ಅವ್ರು ಎಲ್ಲಿ, ಅವರು ಕೆಲವೆಲ್ಲ ಮಾಹಿತಿಗಳು ಸಿಕ್ಕಿದೆ, ಅದನ್ನು ಹಂಚ್ಕೊಳ್ಳೋಕ್ಕಾಗಲ್ಲ. ಆದರೆ ಖಂಡಿತವಾಗಿ ಅವ್ರನ್ನ ಹಿಡಿದಾಕ್ತೀವಿ. ನಮ್ಮ ರಾಜ್ಯದವರ ಅಥವಾ ಹಿಡಿದಾಕ್ತೀವಿ ಅವ್ರನ್ನ. ವೆಹಿಕಲ್ ನಂಬರ್ ಎಲ್ಲ ಟ್ರೇಸ್ ಆಗಿದೆ ಸರ್. ವೆಹಿಕಲ್ ನಂಬರ್ ಎಲ್ಲ ಟ್ರೇಸ್ ಹಿಡಿದಾಕ್ತೀವಿ ಅಂದಮೇಲೆ ಇನ್ನೇನ್ರಿ ದೊಡ್ಡ ಸರ್. ಕೆಲವು ವಿಷಯಗಳನ್ನು ನಾನು ಈಗ ಹೇಳಕ್ಕೆ ಬರೋದಿಲ್ಲ, ಯಾಕಂದರೆ ಇದು ಟ್ರೇಸ್ ಮಾಡೋವರೆಗೂ ನಾವು ಕೆಲವನ್ನ. ಸರ್, ಈಗ ರಾಬರಿ ಆದ ಹಣ ಯಾವ ಬ್ಯಾಂಕಿಗೆ ಸೇರಿದ್ದು, ಏನು, ಯಾವ ATM ಅದೆಲ್ಲ ಡೀಟೇಲ್ಸ್ ನಾನು ತಗೊಳ್ತೀನಿ ಸರ್. ಇದು ದೊಡ್ಡ ಪ್ರಕರಣ ಅಲ್ವಾ ಸರ್? ಇದು ಇಂಥದ್ದು ಆಗಿರಲಿ ಬೆಂಗಳೂರಿನಲ್ಲಿ ಬಹುಶಃ ಯಾವತ್ತೂ ಇಂಥ ಘಟನೆ ನಡೆದಿಲ್ಲ. ಆಡು ಹಗಲಲ್ಲೇ ಆಗಿದೆ. ಇಷ್ಟು ದೊಡ್ಡ ಮೊತ್ತ 7,70,00,000 ಏನು ಅಂತ ಹೇಳ್ತಿದ್ದಾರೆ. ಅಷ್ಟು ಹಣ, ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನು ಈ ರೀತಿ ದರೋಡೆ ಮಾಡಿರೋದು ಇದೇ ಮೊದಲು. ಅದು ಅವರು ಯಾರು, ಎಲ್ಲಿಂದ ಬಂದಿದ್ದಾರೆ, ನಮ್ಮ ರಾಜ್ಯದವರ, ಹೊರ ರಾಜ್ಯದವರ, ಇದೆಲ್ಲವನ್ನು ನೋಡಿ ಹಿಡಿದಾಕ. ಸರ್, ಬೆಂಗಳೂರಲ್ಲಿ ಇಂಥ ದರೋಡೆ ಆಗುತ್ತೆ, ವಿಧಾನಸೌಧದಲ್ಲಿ ದರೋಡೆ ಆದರೂ ಇವರಿಗೆ ಗೊತ್ತಾಗಲ್ಲ. ಮತ್ತು ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ. ಪಶ್ಚಿಮ ಬಂಗಾಳದಲ್ಲೆಲ್ಲೋ ಆಗ್ತಿತ್ತು, ಕರ್ನಾಟಕದಲ್ಲಿ ನಿದರ್ಶನ ನೋಡ್ತಾ ಇದೆ ಅಂತ BJಪಿಯವರು ಆರೋಪ ಮಾಡ್ತಾರೆ. ಅವ್ರು ಅದನ್ನೇ ಹೇಳಬೇಕಲ್ಲ, ಇನ್ನೇನು ಹೇಳ್ತಾರೆ? ಅವ್ರು ಅದನ್ನೇ ಹೇಳಬೇಕು. ಜಿಲ್ಲೆ ನಂದು ಒತ್ತಾಯ ಇದೆ. ಜಿಲ್ಲೆ ಒತ್ತಾಯ ಇದೆ. ಜಿಲ್ಲೆ ಮಾಡಲೇಬೇಕು ಅಂತಲೇ ಇಷ್ಟೆಲ್ಲ ಮಾಡಿರೋದು ನಾನು ಅದಕ್ಕೋಸ್ಕರ. ನಿಮಗೆ ಇದು ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಬೇಕಾಗಿರಲಿಲ್ಲ. ತಾಲೂಕಿಂದಾಗಿದ್ದರೆ ಇಷ್ಟೊಂದು ಬಿಲ್ಡಿಂಗ್ ಯಾವುದೇ ನೋಡಿ, ನಂದು ನೀವು ನಗರಸಭೆ ನೋಡಿ, ART ಆಫೀಸ್ ತಂದೇ ನಾನು ಅವತ್ತು ಭಾಳ ವಿರೋಧ ಆಯಿತು. ಈ ಲಾರಿ ಮಾಲೀಕರು ಅವರೆಲ್ಲ ನಮ್ಮನ್ನೆಲ್ಲ ರೋಡಲ್ಲಿ ಹಿಡಿತಾರೆ, ಅದು ಹಿಡಿತಾರೆ. ರೋಡ್ನಲ್ಲಿ ಹಿಡಿದ್ರೆ ನನಗೆ ಹೇಳ್ರಪ್ಪ, ನಾನು ಬಿಡಿಸ್ತೀನಿ ಅಂತೇಳಿ RT ಆಫೀಸ್ ತಂದೆ ನಾನೇ, ಚೂಡಾರ್ ತಂದಿದ್ದು ನಾನೇ. ಚಿತ್ತೂರನ್ನ ಅಭಿವೃದ್ಧಿ ಮಾಡಬೇಕು ಅಂತ ದೃಷ್ಟಿಯಿಂದ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ನಾನು ತೊಗೊಂಬಂದಿದ್ದೀನಿ ಅಷ್ಟೇ. ಇಲ್ಲಿ ಎಲ್ಲ ಬಾಯಿ ಬಿಡ್ಸೋಕ್ಕೆ ಹೋಗ್ತಿರಲ್ಲ. ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ತಿಪ್ಪೂರು, ಅರಸೀಕೆರೆ, ಉಳಿಯಾರು ತಾಲೂಕು ಮಾಡಿಸ್ಬೇಕು ಅಂತ ಒತ್ತಾಯ ಮಾಡ್ತಿದ್ದೀನಿ. ಜಯಚಂದ್ರ ಅವ್ರಿಗೂ ಹೇಳಿದೆ, ಬರೀ ಹೋಬಳಿ ಮಾಡ್ತೀನಿ ಅಂತೀಯ, ತಾಲೂಕು ಮಾಡಪ್ಪ, ನಿನ್ನ ಕಾಲ ಆಗದೆ ಇದ್ದರೆ ನಾನು ಹಂಸಂದ್ರ ತಾಲೂಕು ಮಾಡೋಕ್ಕೆ ಕೇಳ್ತೀನಿ ಅಂತ. ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿದೆ, ಈಗ ಒನ್ ನೇಷನ್ ಒಂದು ಚುನಾವಣೆ ಅಂತ. ಈಗ ಎಲ್ಲ ಡಿಲಿಮಿಟೇಷನ್ ಎಲ್ಲ ಆಗ್ತದೆ. ಈಗ ನಮ್ಮ ಜಿಲ್ಲೆನಲ್ಲೂ ಕನಿಷ್ಠ 2 ಅಸೆಂಬ್ಲಿ ಸೆಗ್ಮೆಂಟ್ ಜಾಸ್ತಿ ಆಗಿದೆ. 3 ಆದರೂ ಆಗ್ಬೋದು, ಕನಿಷ್ಠ 2 ಆಗ್ತದೆ. ಮತ್ತು ಅದ್ರ ಜೊತೆಗೆ 10 ಲಕ್ಷಕ್ಕೊಂದು ಪಾರ್ಲಿಮೆಂಟ್ ಅಂತ ಮಾಡ್ತಿದ್ದಾರೆ. ಆವಾಗ 2 ಪಾರ್ಲಿಮೆಂಟ್ ಇದಾಗ್ತದೆ. ಈ ಭಾಗಕ್ಕೆ ಪಾರ್ಲಿಮೆಂಟ್ ಮಾಡಿಸ್ಕೋಬೇಕು ಅಂತ ನಾನು ಆಕಾಂಕ್ಷಿಸಿದ್ದೀನಿ. ಅರಸೀಕೆರೆ ಒಪ್ಕೊಂತಾರೆ, ಹಾಸನದವ್ರು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅರಸೀಕೆರೆ ಶಾಸಕರು ನಾನು ಬರ್ತೀನಪ್ಪ ನಿನ್ನ ಜೊತೆ ಅಂತ ಹೇಳಿದ್ದಾರೆ. ಅರಸೀಕೆರೆ ಹೆಸರನ್ನ ಆ ಜಿಲ್ಲೆ ಘೋಷಣೆ ಮಾಡಿದ್ಮೇಲೆ ಹೇಳ್ತೀನಿ. ತಿಪ್ಟೂರು ಕಲ್ಪತರು ಜಿಲ್ಲೆ, ಅದೇ ಸಾಕು ಅಲ್ವೇನಪ್ಪ? ಯಾಕಂತಾರ? ಅದು ಒಂದೇ ಮಾಡೋದು. ಅದರಿಂದ ಅವ್ರಿಗಾರು ಆಗ್ಬೋದು, ನನಗಾರು ಆಗ್ಬೋದು. ರಾಜಣ್ಣ ಏನು ಹೇಳ್ತಿದ್ದಾರೆ ಮೀಡಿಯಾದಲ್ಲಿ, ನೀವು ನೋಡಿದ್ದೀನಿ, ಕೇಳಿದ್ದೀನಿ. ಇಲ್ಲ ಫಸ್ಟು ನಾನೇ ಅಲ್ಲಿ ಪ್ರಸ್ತಾಪ ಮಾಡಿದೆ, ಡಾಕ್ಟ್ರೆ ನಾನು ಎಲ್ಲಿದ್ದೀನಿ, ಏನ್ರಿ ಹೇಳ್ತಿದ್ದೀರಿ ಅಂತ. ಅದಕ್ಕೆ CM ಹೇಳಿದ್ರು, ಆಯ್ತಪ್ಪ ಎಲ್ಲ ನೋಡೋಣ, ಮಾತಾಡ್ಬಿಟ್ಟು ಮಾಡೋಣ ಬಿಡಿದ್ರು. ಅವಾಗ ರಾಜಣ್ಣನ ವಾಯ್ಸಲ್ಲೇ ಬಂತು, ಇಲ್ಲ ಫಸ್ಟು ತಿಪ್ಟೂರನ್ನು ಮಾಡಿ ಆಮೇಲೆ ನಂದು ಮಾಡಿ ಅಂತ ಕೇಳಿದ್ರು ಅಷ್ಟೇ. ತಿಪ್ಟೂರು ಜಿಲ್ಲೆ ಮಾಡೋದಕ್ಕೆ ಅವ್ರದ್ದು ಸಂಬಂಧಿ ಇದೆ. ಅದು ಹೇಳಬಿಟ್ನಲ್ಲ,
ಮಂತ್ರಿ ತಗೊಂಬಿಡಪ್ಪ ನೀನು ಜಿಲ್ಲೆ ನನಗೆ ಬಿಡು ಅಂತ ಕೊಟ್ಟು ಬಿಡ್ರಲ್ಲ.